ನಮಸ್ಕಾರ ಗೆಳೆಯರೆ, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಗೆಳೆಯರೆ. ಇವತ್ತು ರೈಲ್ ವೀಲ್ ಫ್ಯಾಕ್ಟರಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಲ್ಲಿ ಖಾಲಿರುವ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು, ಅಪ್ರೆಂಟಿಸ್ ತೊಗೋಬೇಕು ಅಂತ ಉಳ್ಳಂಥ ಅಭ್ಯರ್ಥಿಗಳು ದಯವಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋವನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗೆಳೆಯರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ದಯವಿಟ್ಟು ಕೆಳಗಡೆ ಚಾನಲ್ನೇ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಇದ್ದಾವೆ ಒಂದು ಲೈಕ್ ಮಾಡಿ ಗೆಳೆಯರೆ. ನೋಡಿ, ಜನರಲ್ ಮ್ಯಾನೇಜರ್ ಆಫೀಸ್, ಪರ್ಸನಲ್ ಡಿಪಾರ್ಟ್ಮೆಂಟ್, ಯಲಹಂಕ, ಬೆಂಗಳೂರು. ನೋಡಿ, ನೋಟಿಫಿಕೇಷನ್ ಆದ ದಿನಾಂಕ ನೋಡಿ 28/2/2026 ಒಂದು ನೋಟಿಫಿಕೇಷನ್ ಬಿಡುಗಡೆ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ರೈಲ್ ವೀಲ್ ಫ್ಯಾಕ್ಟರಿಯಿಂದ. ಎಂಗೇಜ್ಮೆಂಟ್ of act apprentice under the apprentice act 1961 in rail wheel factory for the year 2025 and 2026 ನ ಬೇಸಿಸ್ ಮೇಲೆ. ನೋಡಿ, ಇಲ್ಲಿ ಯಾವ್ಯಾವ ಟ್ರೇಡ್ಸ್ಗಳಿರಬೇಕು, ಒಂದು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಇವೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೇನೆ ನೋಡಿ ಗೆಳೆಯರೆ. ಫಿಟ್ಟರ್ಗೆ SC ಯಲ್ಲಿ 13, ST ಯಲ್ಲಿ 6, OBCಯಲ್ಲಿ 23, UR ಕ್ಯಾಟಗರಿಯಲ್ಲಿ 43, ಒಟ್ಟು 85 ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ಗಳಿಗೆ ಖಾಲಿವೆ ಫಿಟ್ಟರಲ್ಲಿ. ಮೆಕ್ಯಾನಿಸ್ಟ್ಗೆ SCಗೆ 5, STಗೆ 2, OBCಗೆ 8, URಗೆ 16, ಒಟ್ಟು 31 ಅಪ್ರೆಂಟಿಸ್ ಟ್ರೈನಿಂಗ್ ಇಲ್ಲಿ ಖಾಲಿವೆಗಳಿದೆ. ಇನ್ನು ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ಗೆ SCಗೆ 1, STಗೆ 1, OBCಗೆ 2, URಗೆ 4, ಒಟ್ಟು 8 ಹುದ್ದೆಗಳು ಇಲ್ಲಿ ಗೆಳೆಯರೆ. ಟರ್ನರ್ಗೆ SCಗೆ 1, STಗೆ ಯಾವುದೇ ಇಲ್ಲ, OBCಗೆ 1, URಗೆ 3, ಒಟ್ಟು 5 ಹುದ್ದೆಗಳು. CNC ಪ್ರೋಗ್ರಾಮಿಂಗ್ ಕಮ್ ಆಪರೇಟರ್ಗೆ SCಗೆ 3, STಗೆ 2, OBCಗೆ 6, URಗೆ 12, ಒಟ್ಟು 23 ಗೆಳೆಯರೆ. ಮತ್ತು ಎಲೆಕ್ಟ್ರಿಷಿಯನ್ಗೆ SCಗೆ 3, STಗೆ 1, OBCಗೆ 5, URಗೆ 9, ಒಟ್ಟು 18 ಗೆಳೆಯರೆ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ಲಿ SCಗೆ 3, STಗೆ 2, OBCಗೆ 6, URಗೆ 11, ಟೋಟಲ್ 22. ನೋಡಿ, SCಗೆ ಒಟ್ಟು 29 ಇವೆ, STಗೆ 14, OBCಗೆ 51, URಗೆ 98, ಒಟ್ಟು 192 ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳಿವೆ ಗೆಳೆಯರೆ. PWBಗೆ 8 ಮತ್ತು ESMಗೆ 6. ನೋಡಿ, ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ದಯವಿಟ್ಟು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ನೋಡಿ, ಎಲಿಜಿಬಿಲಿಟಿ ಕಂಡೀಷನ್ಗಳು ನೋಡೋದಾದರೆ ಏಜ್ ಲಿಮಿಟ್ ನೋಡಿ, ಏಜ್ ಲಿಮಿಟ್ ಬಂದುಬಿಟ್ಟು 1/3/2026ಕ್ಕೆ ಕಂಪ್ಲೀಟೆಡ್ 15 ಇಯರ್ಸ್ ಆ್ಯಸ್ ಏಜ್ ಶುಡ್ ಬಿ ಹ್ಯಾವ್ ಕಂಪ್ಲೀಟೆಡ್ 24 ಇಯರ್ಸ್. 1/3/2026ಕ್ಕೆ ನಿಮಗೆ 15 ವರ್ಷ ಆಗಿರಬೇಕು ಮತ್ತು 24 ವರ್ಷ ಮೀರಿರಬಾರದು. ಸರಿನಾ? 1/3/2026ಕ್ಕೆ 24 ವರ್ಷ ಮೀರಿರಬಾರ್ದು ಅಂಥವುಳ್ಳ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ, 10th ಪಾಸಾಗಿರಬೇಕು 50% ಮಾರ್ಕ್ಸ್ ಮೇಲೆ. 50% ಮಾರ್ಕ್ಸ್ ನಿಮಗೆ ಖಂಡಿತವಾಗಿ ಇರಲೇಬೇಕು. 10th ಪಾಸಾಗಿದ್ದವರು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದು 10th ಮೇಲೆ ತೊಗೊಳ್ತಾ ಇದ್ದಾರೆ. 10th ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರುತ್ತೆ ಗೆಳೆಯರೆ. ಸರಿನಾ? ಇದು ಅಪ್ರೆಂಟಿಸ್ ಟ್ರೈನಿಂಗ್ ಆಗಿರೋದ್ರಿಂದ ITI ಥರನೇ ಸೇಮ್ ಇರುತ್ತೆ. ಆದರೆ ಇಲ್ಲಿ ಇಂಡಿಯನ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನೀವು ಟ್ರೈನಿಂಗನ್ನು ತೊಗೋಬೇಕಾಗುತ್ತೆ ಸ್ನೇಹಿತರೆ. ಇದು ಸೇಮ್ ITI ಥರನೇ, ಆದರೆ ಇದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಗೆಳೆಯರೆ. ನೋಡಿ, ಔ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಔ ಟು ಅಪ್ಲೈ ನೋಡಿ, ಈ ಒಂದು ವೆಬ್ಸೈಟಲ್ಲಿ ಈ ಒಂದು ವೆಬ್ಸೈಟಲ್ಲಿ ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿರ್ತೇನೆ. ಈ ಒಂದು ನೋಟಿಫಿಕೇಷನ್ ಕೂಡ ನಾನು ಕೊಟ್ಟಿರ್ತೇನೆ. ದಯವಿಟ್ಟು ಸರಿಯಾಗಿ ಓದ್ಕೊಂಡು ನಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಸರಿನಾ? ನೋಡಿ, ಪೇಮೆಂಟ್ ಆಫ್ ಫೀಸ್ ನೋಡಿ, ನ್ಯಾಷನಲ್ ಬ್ಯಾಂಕ್, ಎನಿ ನ್ಯಾಷನಲ್ ಬ್ಯಾಂಕ್ 100 ರುಪೀಸ್ ಒಂದು ಫೀಸ್ ಆಗಿರುತ್ತೆ ಸಲ್ಲಿಸಲಿಕ್ಕೆ. ಮತ್ತು ನೋ ಫೀಸು SC ST ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ವುಮೆನ್ಸ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀಸ್ ಇಲ್ಲಿ ಇಲ್ಲ. ಇನ್ನುಳಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ 100 ರೂಪಾಯಿಲಿ ಅರ್ಜಿ ಶುಲ್ಕವನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. ಲಾಸ್ಟ್ ಡೇಟ್ ನೋಡಿ, ಲಾಸ್ಟ್ ಡೇಟ್ ಯಾವಾಗ ಐತಪ್ಪ ಅಂತಂದರೆ
ಲಾಸ್ಟ್ ಡೇಟ್ ಬಂದುಬಿಟ್ಟು 1/4/2026, 1/4/2026 ಬಿಫೋರ್ 17 ಗಂಟೆ 1/4/2026 ಒಂದು ಲಾಸ್ಟ್ ಡೇಟ್ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, ಸಬ್ಮಿಷನ್ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ 1/4/2026, 1/4/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. 40 ನೋಡಿ, ಪ್ರಾಬಬಲ್ ಡೇಟ್ ಆಫ್ ಡಿಸ್ಪ್ಲೇ ಆಫ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ನ ಲಾಸ್ಟ್ ಡೇಟ್ ನೋಡಿ 45 ದಿನಗಳ ಕ್ಲೋಸಿಂಗ್ ಡೇಟ್ ಆದಮೇಲೆ ನೀವು ಕ್ಲೋಸಿಂಗ್ ಡೇಟ್ ಆದ 45 ದಿನಗಳ ನಂತರ ನಿಮ್ಮ ಒಂದು ಲೀಸ್ಟ್ ಕೊಡ್ತಾರೆ, ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಲೀಸ್ಟ್ ಬಂದಮೇಲೆ ನೀವು ಅಪ್ರೆಂಟಿಸ್ ಟ್ರೈನಿಂಗಿಗೆ ಹೋಗಬೇಕಾಗತ್ತೆ. ಮತ್ತು ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೀವು 1/4/2026 ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾರ್ಯಾರು ITI ಮಾಡ್ತೀವಿ ನಾವು 10th ಆದಮೇಲೆ ಅಂತ ಅಂದ್ಕೊತಿರ್ತೀರೋ ಅವರೆಲ್ಲ ದಯವಿಟ್ಟು ಅರ್ಜಿ ಸಲ್ಲಿಸಿ. ನಿಮಗೆ ರೈಲ್ ವೀಲ್ ಫ್ಯಾಕ್ಟರಿಯಲ್ಲಿ ನಿಮಗೆ ಅಲ್ಲೇ ಕೂಡ ನಿಮಗೆ ITI ಥರನೇ ಒಂದು ಟ್ರೈನಿಂಗ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಎಲ್ಲ ಫಿಟ್ಟರ್ ಆಗಿರ್ಬೋದು, ಮೆಕ್ಯಾನಿಸ್ಟ್ ಆಗಿರ್ಬೋದು, ಆಮೇಲೆ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, CNC ಆಪ್ರೇಟರ್ ಮತ್ತು ಆಪ್ರೇಟರ್ ಆಗಿರ್ಬೋದು, ಎಲ್ಲ ಒಂದು ಟ್ರೇಡ್ಸ್ಗಳಿಗೂ ಅಲ್ಲಿ ಟ್ರೈನಿಂಗನ್ನು ಇರುತ್ತೆ. ಇದು ಒಂದು ಫಾರ್ಮೆಟ್ ಆಗಿರುತ್ತೆ, ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸರಿನಾ? ವಿಚ್ ಟ್ರೇಡ್ ಅಪ್ಲೈ, ನೀವು ಯಾವ ಟ್ರೇಡಿಗೆ ಅಪ್ಲೈ ಮಾಡ್ತಿದ್ದೀರಾ, ನಿಮ್ಮ ಹೆಸರು, ನಿಮ್ಮ ಅಪ್ಪಾಜಿ ಆಯ್ತು, ನಿಮ್ಮ ತಂದೆ ಆಯ್ತು, ನಿಮ್ಮ ಮದರು, ನಿಮ್ಮ ಅಜ್ಜಿಯರಾಯ್ತು, ನೇಮು ಒಳ್ಳೆ ಎಲ್ಲ ಕ್ಯಾಪಿಟಲ್ ಲೆಟರಲ್ಲೇ ನೀವು ಫಿಲ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಕಮ್ಯುನಿಟಿ ಆಗಿರ್ಬೋದು, ಫಿಸಿಕಲ್ ಡಿಸೇಬಲ್ ಚೇಂಜ್ ಆಗಿರ್ಬೋದು, ನಿಮ್ಮ ಪಿನ್ ಕೋಡು, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ಅಡ್ರೆಸ್ಸು, ನ್ಯಾಷನಾಲಿಟಿ, ಜೆಂಡರು, ನಂತರ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಮಾರ್ಕ್ಸ್, ನಿಮ್ಮ ವಿಸಿಬಲ್ ಮಾರ್ಕ್ಸ್ ಆಫ್ ಇಂಡಿಕೇಷನ್ಸು, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ನೀವು ಯಾವುದೇ ರೀತಿ ITI ಮಾಡಿದರೆ ಅದರ ಒಂದು ಮಾರ್ಕ್ಸ್ಗಳಾಗಿರ್ಬೋದು, ಟ್ರೇಡು, ಬೋರ್ಡು, ಇಯರ್ ಪಾಸಿಂಗು, ಟೋಟಲ್ ಮಾರ್ಕ್ಸು ಸೆಕ್ಯೂರ್ಡು, ಮಾರ್ಕ್ಸ್ ಪರ್ಸೆಂಟೇಜು, ಇಲ್ಲೂ ಅಷ್ಟೇ SLCದು ಮೇಲ್ಗಡೆ ನೀವು ಫಿಲ್ ಮಾಡಬೇಕಾಗತ್ತೆ ಗೆಳೆಯರೆ. ಪೋಸ್ಟ್ ಆಫೀಸ್ ನೋಡಿ, ನೀವು ಫೀಸ್ ಪೇಮೆಂಟ್ ಮಾಡಬೇಕಾದ್ರೆ ನೇಮ್ ಆಫ್ ದ ಪೋಸ್ಟ್ ಆಫೀಸ್ ಅವ್ರ ಬ್ಯಾಂಕು, ಸೀರಿಯಲ್ ನಂಬರು, ಡೇಟು, ಅಮೌಂಟು ಇಲ್ಲಿ ಕೂಡ ಫಿಲ್ ಮಾಡಬೇಕಾಗತ್ತೆ. ಇದೆಲ್ಲ ಒಂದು ಫಾರ್ಮೆಟ್ ಆಗಿರುತ್ತೆ. ಅದೆಲ್ಲ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಬರುತ್ತೆ. ಅದನ್ನು ನೀವು ನೋಡಿಕೊಂಡು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಷ್ಟು ಈ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು, SLC ಓದಿ ನಾವು ITI ಮಾಡಬೇಕು ಅಂತ ಇರುವಂಥ ಅಭ್ಯರ್ಥಿಗಳು ದಯವಿಟ್ಟು ಅರ್ಜಿ ಸಲ್ಲಿಸಿ. ನಿಮಗೆ ಯಲಹಂಕದಲ್ಲಿ ಈ ಒಂದು ರೈಲ್ ಫ್ಯಾಕ್ಟರಿಯಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅವರೇ ಫ್ರೀಯಾಗಿ ಕೊಡ್ತಾರೆ ಸ್ನೇಹಿತರೆ. ಸರಿನಾ? ಇಷ್ಟು ಈ ವಿಡಿಯೋದ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಸಿಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ ತಗೊಂಡು. ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲಲ್ಲಿ ಇದೇ ರೀತಿ ಜಾಬ್ಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತೇವೆ ಸ್ನೇಹಿತರೆ. ಸಿಗ್ತೀನಿ ನಿಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಅಂತ ಹೇಳ್ತಾ ಮುಗಿಸ್ತಿದ್ದೀನಿ ವಿಡಿಯೋ. ಬಾಯ್.